ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ವಾಯ್ಸ್ ಔಟ್ ಆಗಿದೆ ಆಗಲೇ. 3 ದಿನ ಆಯಿತು. ವೀರುಗೆ ಫಸ್ಟು ಹುಷಾರು ತಪ್ಪಿದವನು. ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಅವನಿಗೆ. ಫುಲ್ ಅವನ ಮೇಲೆ ಗಮನ ಇಟ್ಟು ನೋಡಿಕೊಂಡು, ಆಮೇಲೆ ಈಗ ಇನ್ನೂ ಕೆಮ್ತಾ ಇದೆ ನೋಡಿ, ಕೆಳಗಡೆ ಕೇಳಿಸ್ತಾ ಇದೆ. ಜ್ವರ ಕಮ್ಮಿ ಆಯಿತು, ಬಟ್ ಅವನಿಗೂ ಕೂಡ ಕಫ ಥರ ಆಗಿಬಿಟ್ಟಿದೆ. ಯಾವ ರೀಸನ್ಗಾಯಿತು ಏನು ಅಂತ ಗೊತ್ತಿಲ್ಲ, ಬಟ್ ಇವಾಗ ಎಲ್ಲರಿಗೂ ಆ ಥರ ಆಗ್ತಾಯಿದೆ. ಎಲ್ಲ ನೋಡಿದ್ರು ಮಕ್ಕಳಿಗೆ ಕೆಮ್ಮು, ನೆಗಡಿ, ಇಲ್ಲ ಈ ಥರ ಜ್ವರ ಆ ಥರ ಅಂತಲೇ ಇರ್ತಾರೆ. ಅವನಿಗೆ ಬಂತಾನ ನೆಕ್ಸ್ಟ್ ನಿನ್ನೆಯಿಂದ ನನಗೆ. ನಿನ್ನೆ ಅಂತೂ ಫುಲ್ ನೈಟ್ ನಾನು ಮಲಗಿ ಎಲ್ಲ ಬರೀ ಕೆಮ್ತಾನೆ ಇದೆ, ಸಖತ್ ಕಫ, ಇಲ್ಲೆಲ್ಲ ನೋವು ನನಗೆ. ಆಮೇಲೆ ಜ್ವರ ಲೈಟಾಗಿತ್ತು, ಜಾಸ್ತಿ ಇರಲಿಲ್ಲ ನನಗೆ ಜ್ವರ, ಬಟ್ ವೀರುಗೆ ಇಡೀ ನೈಟ್ ಜ್ವರ ಇತ್ತು. ಪಾಪ ಮಗು ಎಷ್ಟು ಕೊಸಿತಾ ಇತ್ತು ಗೊತ್ತಾ, ಅಯ್ಯೋ ಅನ್ಸೋದು. ಆ್ಯಂಡ್ ಇವಾಗಲೂ ಅಷ್ಟೇ ಮುಖ ಎಲ್ಲ ಬಾಡೋಗಿದೆ. ಏನು ಮಾಡೋಕ್ಕಾಗಲ್ಲ, ಮಕ್ಳಿಗೆ ಈ ಥರ ಎಲ್ಲ ಆದರೆ 1 kg ಅರ್ಧ kg ಸಣ್ಣ ಆಗಿಬಿಟ್ಟಿರ್ತಾರೆ. ಆಮೇಲೆ ಏನೂ ತಿಂತಾಯಿಲ್ಲ ಗೊತ್ತಾ, ಏನು ಕೊಟ್ಟರು ಬೇಡ ಬೇಡ ಅಂತಲೇ. ಆಮೇಲೆ ತಿನ್ಸಿದ್ರು ಅರ್ಧನೇ ತಿನ್ನೋದು, ಜಾಸ್ತಿ ತಿಂತಾಯಿಲ್ಲ. ಸೊ ಹಂಗಾಗ್ಬಿಟ್ಟಿದೆ. ನಾನಂತೂ ನಿನ್ನೆಯಿಂದ ಹೆಂಗಿದ್ದೆ ಅಂದರೆ ನೀವು ನೋಡ್ಬಿಟ್ಟಿರಿ ಏನಾಗಿದೆ. ಅವಳಿಗೆ ಅಡ್ಮಿಂಟ್ ಮಾಡಬೇಕಿರೋ ಅನ್ನೋ ರೇಂಜಿಗಿದೆ. ಈಗ ಮೇಲೆ ಬಂದು ಫ್ರೆಶ್ ಆಗಿ ಒಂಚೂರು ಹೇರ್ ಕ್ರೀಮ್ ಹಾಕಿ ರೆಡಿ ಆಗಿದೆ. ನಂಗೆ ಈ ಥರ ಇದ್ರೇ ಸರಿ, ಇಲ್ಲಾಂದ್ರೆ ಹಂಗಿದ್ರೆ ಮಲಗಿಸ್ಬಿಡುತ್ತೆ. ನಾನು ತುಂಬ ಸರಿ ಹಿಂಗೆ ಮಾಡೋದು. ನನಗೆ ಏನಾದ್ರು ಆಗ್ತಾಯಿಲ್ಲ ಅಂದರೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತೀನಿ, ಕೂತ್ಕೋತೀನಿ. ಸುಸ್ತಾಗ್ತಿದ್ರು ಪರವಾಗಿಲ್ಲ, ಒಂಚೂರು ಫ್ರೆಶ್ ಆದರೆ ಬೆಟರ್ ಆಗಿರುತ್ತಿಲ್ಲ. ಹಂಗೆ ಇದ್ದರೆ ನನಗೆ ಅದೇ ಒಂಥರ ಆಗ್ತಾಯಿರುತ್ತೆ. ಸೊ ಮಲಗಿಬಿಡ್ತೀನಿ ಬೇಗ ಆ ಥರ ಆದರೆ. ಸೊ ಹಂಗೆ ಆಗಬಾರ್ದು ಅಂದ್ಬಿಟ್ಟು ಸುನಿ ವಿರೋನ್ ನೋಡ್ಕೊತಾ ಇದ್ರು. ನಮ್ಮ ಮತ್ತೇನೋ ಕೆಳಗಿದ್ದಾರೆ. ಸರಿ, ನಾನು ಚೂರು ಫ್ರೆಶ್ ಆಗಿ ಬರ್ತೀನಿ. ಆಮೇಲೆ ಏನು ಗೊತ್ತಾಗ, ಮೊದಲೇ ಸಮ್ಮರು ನಮ್ದು ಏನಂದರೆ ಮೇಲ್ಗಡೆ ಫುಲ್ ಟೆರೆಸ್ ಆಯಿತಾ, ಕಾದೋಗಿರುತ್ತೆ. ಇಲ್ಲಿ ಫುಲ್ಲು ಒಂಥರ ಹಬೆ ನೋಡಿ. ಆ ಫ್ಯಾನು, ಟೇಬಲ್ ಫ್ಯಾನ್ ಎರಡೂ ಇಟ್ಕೊಂಡಿದ್ದೀವಿ. ಅಷ್ಟು ಸೆಕೆ, ಅದಕ್ಕೂ ಒಂಥರ ಇಲ್ಲೆಲ್ಲ ಅಂಟು ಅಂತ ಅನಿಸುತ್ತೆ. ನನಗೆ ಫಸ್ಟು ಹುಷಾರಿಲ್ಲ ಅಂದರೂ ಬರೋಲ್ಲ, ಫ್ರೆಶ್ ಆಗಿಬಿಡ್ಬೇಕು ನನಗೆ. ಸೊ ಆ ಥರ ಆಯಿತು. ನನ್ನ ಪ್ರಕಾರ ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು ಅನಿಸುತ್ತೆ ನೋಡಿ. ಅದಕ್ಕೋ ಏನಕ್ಕೋ ಗೊತ್ತಿಲ್ಲ, ಬಟ್ ಕಫ ಅಂತೂ ಸಕ್ಕತ್ತಿದೆ. ಕೆಮ್ಮಿ ಸಾಕಾಗಿತ್ತು, ಇಲ್ಲೆಲ್ಲ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಆ್ಯಂಡ್ ನನಗೆ ವ್ಲಾಗ್ ಇತ್ತು, ಅದನ್ನು ಎಡಿಟ್ ಮಾಡಿದ್ದೀನಿ, ಇಂಟ್ರೋ ಇರಲಿಲ್ಲ. ಸರಿ, ಇವತ್ತಿನ ಇದರಲ್ಲಿ ಹಾಕೋಣ ಅಂತ. ಆ್ಯಂಡ್ ಮೊನ್ನೆ ನನ್ನ ವೀರನ್ನು ಕರ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದೆ. ಈ ಸ್ಕೂಲಿಂದ ಫ್ರೆಂಡ್ ಆಗಿರೋರು. ಅಲ್ಲೋದಾಗ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದರು. ಅದೆಲ್ಲ ನೋಡಿ ನನಗೆ ಅವತ್ತಿನ ರಾತ್ರಿ ನಮ್ಮಮ್ಮ ಜಾಸ್ತಿ ನೆನಪಾಗ್ಬಿಟ್ರು. ಅವ್ರ ಅಜ್ಜಿ, ಪಾಪ ಅವ್ರ ಅಜ್ಜಿ, ಅವ್ರ ತಾತ, ಮುತ್ತಾತ ಎಲ್ಲ ಇದ್ರು ಆಯಿತಾ. ಸೊ ಅದೆಲ್ಲ ನೋಡಿದಾಗ ನಮ್ಮಮ್ಮ ಸಖತ್ ನೆನಪಾಗ್ಬಿಟ್ರು. ಆಮೇಲೆ ಏನೋ ತುಂಬ ಹತ್ಬಿಟ್ಟು ನಾನು ನೆಕ್ಸ್ಟ್ ಡೇ ನೋಡಿದ್ರೆ ಫುಲ್ ಹುಷಾರು ತಪ್ಪಿಬಿಟ್ಟಿದ್ದೀನಿ, ಫುಲ್ ವಾಯ್ಸ್ ಔಟು. ಒಂಥರ ಒಂದೊಂದ್ಸತಿ ಈ ಥರ ಆಗ್ಬಿಡುತ್ತೆ, ಏನು ಮಾಡೋದು. ನಾನು ಸುಧಾರಿಸ್ಕೊತಾ ಇದ್ದೀನಿ. ನಾನು ಒಂದೇನಂದರೆ ಈ ಥರಲ್ಲಿ ಏನಾರು ಆದರೆ ಡಾಕ್ಟ್ರ್ ಶಾಪ್ ಹೋಗೋದು, ಆಮೇಲೆ ಮಾತ್ರೆ ತೊಗೊಳ್ಳೋದು, ಅದೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ. ಹಂಗೆ ಮಾಡಬಾರ್ದು, ಬಟ್ ನಾನು ಹಂಗೇ ನಂಗೆ ಜಾಸ್ತಿ ಈ ಥರ ಟ್ಯಾಬ್ಲೆಟ್ ತೊಗೊಳ್ಳೋದು, ಶಿರಪ್ ತೊಗೊಳ್ಳೋದೆಲ್ಲ ಇಷ್ಟ ಆಗೋದಿಲ್ಲ. ನನ್ನ ಬಾಡಿನೇ ಫೈಟ್ ಮಾಡಲಿ. ಆ್ಯಂಡ್ ಒಂಚೂರು ಬಿಸಿ ನೀರು ಕುಡ್ಕೊಂಡು ಮನೇಲೇ ಟ್ರೈ ಮಾಡ್ತಿರೋದು 2-3 ದಿನ. ಹಂಗೂ ಆಗ್ತಾಯಿಲ್ಲ, ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದೀನಿ. ಆ ಥರ ಅಂತ ತುಂಬ ಇದು ಮನೇಲಿ ಆಗೋದಿಲ್ಲ. ಇದಕ್ಕೆ ಡಾಕ್ಟ್ರೇ ಬೇಕು ಅನ್ನೋ ಟೈಮ್ಗೆ ನಾನು ನೋಡೋಗೋದು. ಸೊ ನೀವು ಹಂಗೆ ಮಾಡಬೇಡಿ, ಬಟ್ ನನಗೆ ಅದು ವರ್ಕ್ ಆಗಿದೆ ಇಷ್ಟು ವರ್ಷದಿಂದನೂ. ಸೊ ನಾನು ಅದು ಫಾಲೋ ಮಾಡ್ತೀನಿ. ವೀರಿಗೆ ಹಂಗೆ ಫಾಲೋ ಮಾಡೋದಿಲ್ಲ, ಅದಿನ್ನೂ ಚಿಕ್ಕ ಮಗು ನೋಡಿ. ಈ ಥರ ಕಾಫ್ ಆಯಿತಾ, ಆಮೇಲೆ ಗಂಟ್ಲಲ್ಲೂ ನೋವು. ಅಷ್ಟಾದರೂ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ, ಹೆಂಗಿರಬೇಕು. ಸ್ವಲ್ಪ ನನ್ನ ಮೈಂಡ್ ಕೂಡ ರಿಫ್ರೆಶ್ ಮಾಡ್ಕೊಳ್ಳೋಣ. ಆ್ಯಂಡ್ ಸುನಿ ಅಂದರೆ ಒಂದು ರೌಂಡ್ ಅಲ್ಲೇ ಹೋಟೆಲ್ಲೇ ಕರ್ಕೊಂಡು ಹೋಗಿ ಬರ್ತೀನಿ ಬಾ. ಮನೇಲೇ ದಿನ ಆಯಿತಾ, 3 ದಿನ ಆಯಿತು. ನಮ್ಮ ಮನೆ ಗೇಟಿಂದ ಆಚೆ ಹೋಗಿಲ್ಲ ನಾನು. ಸರಿ ಆಯಿತು ಬಾ ಅಂದರು. ಸರಿ ಹೋಗೋಣ ಅಲ್ಗೂ ಅಂತ ರೆಡಿಯಾಗಿದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ವ್ಲಾಗ್ಸ್ ಎಲ್ಲ ಇದೆ, ನೋಡ್ಕೊಂಡು ಬನ್ನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಾವ್, ತೋರ್ಸು ಹೆಂಗೆ ಬಿಡುವೆ ಕೈ. ನಾನು ವೀರಿಗೆ ಏನೋ ತಂದಿದ್ದೀನಿ, ಏನೋ ತಂದಿದ್ದೀನಿ. ಮನೇಲಿ ತೆಗಿಯೋಣ. ಪುಟಾಣಿ ಚಾಕಿ, ಜಾಬ್ ಕೊಡೋಣ. ಇಲ್ಲಿ ಇಟ್ಟಿರ್ತೀನಿ ಬಾ, ಮನೇಲಿ ತೆಗಿಯೋಣ. ಈಗ ತೆಗಿಯೋಕ್ಕಲ್ಲ, ಮನೇಲಿ ತೆಗಿಯೋಣ. ಬೇಡ, ಕೈಯೆಲ್ಲ ಗಲೀಜಾತೆ, ನಡಿ ಮನೇಲಿ ತೆಗಿಯೋಣ. ಮನೇಲಿ ತೆಗಿಯೋಣ ಬಾ. ಏನು ಮಾಡಿದೆ ನೀನು? ಕಿರಿಸ್ತಾ ಇದ್ದೆ ಸ್ಕೂಲಲ್ಲಿ ಅಂತ. ಪ್ಯಾರೆಟ್ ಹೆಂಗೆ ಸೌಂಡ್ ಮಾಡುತ್ತೆ? ಹೆಂಗೆ ಸೌಂಡ್ ಮಾಡುತ್ತೆ ಹೇಳು, ತೆಗಿತೀನಿ ಹೇಳು.
ತಗೊಳೋದಾ? ಬೆಲ್ಟಾಗಿ ಹೋಗಿದೆ ಮಾ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡ ಬಿಡು. ಇರು ಪಪ್ಪ, ನೀವೇ ಮಾಡ್ಬಿಟ್ರಾ? ಅವ್ನು ಮಲ್ಸಕ್ಕೋಗಿ ನಾನು ನಿದ್ದೆ ಬಂದ್ಬಿಡ್ತು. ಅಮ್ಮ ಮಗ ಸೇರಿ ಸಮ್ಮರ್ ಹಾಲಿಡೇಸ್ಗೆ ಏನು ಮಾಡಿದ್ದಾರೆ ನೋಡಿ. ಬೇಬಿ ಇದು ಇನ್ನೂ ಬೇಯ್ಬೇಕು ಕಣೋ. ಅಷ್ಟೇ, ಅದ್ರ ದುಬೆ ಬತ್ತೈತೆ, ತಿರುಗ್ತಾ ಇಲ್ಲ. ಹೌದಾ? ಕಡ್ಡಿ ತೊಗೊಂಡು ಸಿಚ್ಚಿದ್ದೀನಿ ನೋಡಲ್ಲಿ. ವಾ, ಮೈದಾ ಜಾಸ್ತಿ ಆಗ್ಬಿಟ್ಟೈತಿ. ಹೋಗಿ ನಾನು ಮಾಡ್ತೀನಿ. ಚಿರೋಟಿ ರವೆ ಕಡಿಮೆ ಆಗ್ಬಿಟ್ಟೈತಲ್ಲ. ನಮ್ಮ ಚಿರೋಟಿ ರವೆ ಹಾಕಿಲ್ಲ, ಅದಕ್ಕೆ ಹಾಕಿಲ್ಲ. ಯಾವಾಗಲೂ ಮಾಡೋರಲ್ಲ, ಚೆನ್ನಾಗಿ ಬತ್ತೈತಲ್ಲ ಅಲ್ಲಿ. ಗೊತ್ತಿಲ್ಲ, ಹಂಗೆ ಬರೋದಲ್ಲ, ಇನ್ನಂಗೆ ಬತ್ತೈತೆ. ನೀನು ಮಾಡ್ಸಿ. ಡುಬೆ ಬರುತ್ತೆ, ಹಿಂಗೆ ಬರುತ್ತೆ ಕರ್ಜಿಕಾಯಿ, ಹಿಂಗಿಲ್ದೇನು. ನೀನು ತಿರ್ಗಿಸಿಲ್ಲ ಅವನು ಸರಿಗೆ, ಒಂದೇ ಕಡೆ ಬೀಸ್ಬಿಟ್ಟವನು. ಕಡ್ಡಿ ಎಲ್ಲ ಎತ್ಕೊಂಡು ತಿರ್ಗಿಸ್ ಬಂದ್ಬಿಟ್ಟೈತೆ ನೋಡೋಣ. ಅದೊಂಚೂರು ಅಮಗ್ಬೇಕಿರು, ಅಮ್ಕಣ. ಸ್ಟಫ್ ಮಾಡು, ಸ್ಟಫ್ ಮಾಡು, ಸ್ಟಫ್ ಮಾಡ್ಕೊಡೋದು ಅಷ್ಟೇ. ನಾ ಮಾಡ್ತೀನಿ, ಹೋಗೋ ಬೇಬಿ. ಬೇವ್ರತಾವನೆ. ಅವನ ಜೊತೆ ಮೋದ್ನಾ ಫ್ಯಾನ್ ಹಾಕಿದ್ದಕ್ಕೂ ಅದಕ್ಕೂ ನಂಗೆ ನಿದ್ದೆ ಬಂದ್ಬಿಡ್ತು. ಒಳ್ಳೆ ಆಫ್ಟರ್ನೂನ್ ಪವರ್ ನ್ಯಾಪ್ ಆಗಿದೆ ನಮ್ಮದು. ಎಣ್ಣೆನೂ ಕಾದೋಗೈತೆ ಸುನಿ. ವಾ ವಯ್ಯ, ಅದಕ್ಕೆ ಬಾನ ಮಾಡ್ತೀನಿ. ನೀನು ಬೇಕಾದ್ರೆ ಬೀಸು. ಮಾಡ್ತಾನೆ ಬಿಡಮ್ಮ, ಮಾಡ್ತಾ ಇದ್ನಲ್ಲ. ಹೌದಾ? ನಾನು ಮಾಡಿದ್ದೆ ಸ್ವಲ್ಪ. ಏನು ತಿಂತೀಯಪ್ಪ? ಮೊಟ್ಟೆ ತಿಂತೀಯಪ್ಪ ನೀನು? ಕೊಡ್ಲ ಬಿಡಿಸಿ. ಮೊಟ್ಟೆ ಐತಲ್ಲಿ ಒಂದು. ಹಾಂ, ಹಂಗೆ ಹೇಳ್ಬೇಕು, ಎಲ್ಲಿ ಯಾಕೆ ಅನ್ನೋದಲ್ಲ. ತಿಂತೀನಿ, ತಿನ್ನಲ್ಲ. ಅಮ್ಮ ಮಗ ಇಬ್ರು ಒಂದೇ ಸರಿ ಹೇಳಿದ್ರೆ ಒಂದೇ ಸರಿ ಹೇಳ್ತಿದ್ರಿ. ಅವನೇ ಎಬ್ರಿಸ್ತಾ ಎದ್ಮೇಲೆ. ತುಸು ಹೋಗ್ಬೇಕು, ಬ್ಯಾಂಡ್ ಮುಚ್ಚಬೇಕು, ಗೊತ್ತಲ್ಲ. ನಿದ್ದೆ ಮಾಡಿದ್ರೆ ಇಬ್ರು ಆಟ ಆಡ್ತಾ ಇದ್ರಾ ತಾಯಿ ಮಗ? ಬೇಬಿ ನೋಡಿದ್ರೆ ಇಲ್ಲಿ ಉಂಗುರ ಹೊತ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ಹಿಂಗಾಗೋಗೈತೆ, ಹಿಂಗೆ ಹಿಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ನೋವ್ತೈತಿ ಎದ್ದಿದ ತಕ್ಷಣ ಈ ಕಡೆ. ಏನಾಯ್ತಪ್ಪ ಅಂತ ನೋಡಿದ್ರೆ ಕೈ ಹಿಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ಮತ್ತೇನು ಮಾಡ್ಬೇಕು? ಗೋಲ್ಡೆಲ್ಲ ಹಾಕೊಳ್ದೆ. ಏ ಬೇಯೋದು ಬೇಡವಾ ಸುನಿ? ಬೇಯಿಸ್ತಾ ಇದ್ದೀನಿ ಇರು, ಬೇಯ್ಲಿ. ಕಮ್ಮಿ ಮಾಡಿದ್ಯಾ ಫ್ಲೇಮ್ ನೀನೇ? ಮತ್ತೆ ಬೇಯಬೇಕಲ್ಲ ಅದು. ಎಷ್ಟು ದಿನದಿಂದ ಕೇಳಿದ್ದೆ ಬೇಬಿ? ನೀನು ಸರಿಯಾಗಿ ಪ್ರೆಸ್ ಮಾಡಿಲ್ಲ. ಸುನಿ ಎಷ್ಟು ದಿವಸದಿಂದ ಕೇಳಿದ್ದೆ ಕರ್ಜಿಕಾಯಿನ? 3 ತಿಂಗಳಾದ್ಮೇಲೆ ನೀವು ಅಮ್ಮ ಕರ್ಜಿಕಾಯಿ ಮಾಡ್ಕೊಟ್ಟೈತಲ್ಲ ಬೇಬಿ. 3 ತಿಂಗಳು ಆಸೆನಾ? ಇವತ್ತು ನೀರು ಇಡ್ಸವ್ರೆ ಅವರು. ಏನ ಏನು ಏನಕ್ಕೋ ಇವಾಗ? ಈಗ ಸಂಜೆ ಆಯ್ತು, ಸುಮ್ಮನೆ ಇರು. ನಿನಗೆ ನಾಳೆ ಕೊಡ್ತೀನಿ. ನಾಳೆ ವೀಣ್ಯ ಬರ್ತಾಳಲ್ಲ, ನೀನು ನಿನ್ನ ಫ್ರೆಂಡ್ ಇಬ್ಬರು ಆಟ ಆಡೋರು. ನಾಳೆ ಬೆಂಗಳೂರಿಗೆ ಹೊರಟವ್ರಂತೆ. ಅವಾಗಲೇ ಫೋನಲ್ಲಿ ಮಾತಾಡ್ತಾ ಇದ್ದೆ, ಕೇಳ್ತಾ ಇದ್ದ ಆಗುತ್ತಾರೆ ಅಂತ. ಈ ಸಮ್ಮರಲ್ಲಿ ತಿಂಡಿಗಳು ಮಾಡೋದು ಹಿಂಸೆ ಅಲ್ವಾ ಶೆಕೆಗೆ. ನಮ್ಮ ಕಾಲು ನೋವು ಹೋಗ್ಬಿಡ್ತಮ್ಮ. ನಾನು ಸುಮ್ಮನೆ ಹಂಗೆ ಬರ್ಕೊಂಡಿದ್ದೆ, ನಿಂತು ನೋವು ಬಂದ್ಬಿಟ್ಟಿತ್ತು. ಸುಮ್ಮನೆ ಹೋಗಿ ಹಂಗೆ ಒಂದು 10 ನಿಮಿಷ ಸುಧಾರ್ಕೊಂಡು ಬಂದೆ. ಇಲ್ಲ, ಇವಳು ಮೇಲುಗಡೆ ಬಂದ್ಬಿಟ್ಟವಳೆ ಬೇಬಿ ಟೆಂಟ್ ಹೌಸಲ್ಲಿ. ವಾಪಸ್ ಬರೋದು ಗೊತ್ತಾಗ್ತಾ ಇಲ್ಲ ನನಗೆ. ಜಾಲ್ರಿ ಸೈಡಲ್ಲಿ ನುಗ್ತವಳೆ ಗೊತ್ತಾಯಿಲ್ಲ. ಆ ನಾಯಿಸಿ ಹಾಕೋಗ್ಬಿಟ್ಟಿತ್ತು ಗೊತ್ತಾ. ನಾನು ಏನಿದ್ದೀನ ಹಿಂಗೆ ಆಡ್ತಾ ಇತ್ತಲ್ಲ ಅಂದರೆ ಅದು ಗೊತ್ತಾಗ್ತಾ ಇಲ್ಲ ವಾಪಸ್ ಬರೋಕ್ಕೆ. ಬಾಯಲ್ಲಿ ಚಿನಿ ತಗೋಬಾ.
ಮೊಟ್ಟೆ ತಿನ್ನು ಬಾ ನೀನು. ಹ್ಞೂ ಎಷ್ಟೊತ್ತು ಮಲಗಿದೆ ನೀನು? 2 minutes. ಹಾಂ, ಆಮೇಲೆ ಬಾಯಿಗೆ ಬರೀ ಬಟ್ಲು ಎತ್ಕೊಂಡು ಹೋಗ್ತಾ ಇದೆಯಾ? ನಾನು ಇನ್ನೂ ಬಿಡಿಸೇ ಇಲ್ಲ. ಏಯ್ ಕಳ್ಳಿ, ಇವಡ್ಯಾಕೆ ಮೇಲೆ ಬಂದಿಲ್ಲ ಸುನಿ? ನಂಗೆ ಗೊತ್ತಿಲ್ಲ, ಅಲ್ಲೇ ಇದ್ಲು. ಏಯ್ ಬಂದ್ಬಿಟ್ಟು ಟೆಂಟ್ ಹೌಸ್ ಒಳಗೆ ಹೋಗಿ ಸೇರ್ಕೊಂಡವಳೆ. ತಗೋ ಹಾಕೋ. ಹೆಚ್ಚಿಲ್ಲ, ಅದೊಂಚೂರು ಬಿಡಿಸೋಗಿ ಬಿಟ್ಟೋಯ್ತು. ತಿನ್ನು, ಕ್ಲೀನಾಗಿ ತಿನ್ನು, ಕಿವುಚ್ಬಾರ್ದು. ಎತ್ತರ ಹಸಿರಾಗುತ್ತೆ. ಇಲ್ಲ ಇರು, ಗೋಲ್ಡನ್ ಕಲರ್ ಆಗ್ತೈತೆ. ನಾನು ಅವಾಗ ಮಾಡ್ತಾಯಿದ್ದೆ ಗೊತ್ತಾ, ನಮ್ಮ ಮನೇಲಿ ಇದು ಗಲಗಲ ಗಲಗಲ ಎಲ್ಲ ಮಾಡ್ತಾಯಿದ್ದೆ, ಮಾಡ್ಬಿಟ್ಟು ಇಟ್ಟಿರ್ತಾಯಿದ್ದೆ ಬಾಕ್ಸಲ್ಲಿ. ಅವಾಗ ಇನ್ನೂ ವೀರುನೇ ಹುಟ್ಟಿರಲಿಲ್ಲ, ನಮಗೆ ಮಾಡ್ಕೊತಾಯಿದ್ದೆ. ಇವಾಗ ಏನು ತಿಂದು ದಬಾಕ್ಬಿಡ್ದ ನಿನ್ನ ಮಗ? ಅದಕ್ಕೆ ಮಾಡಲ್ಲ, ತಿಂದು ದಬಾಕ ಟೈಮಿಗೆ ಮಾಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಏನು ತಿನ್ನಲ್ಲ. ಈ ಕರ್ಜಿಕಾಯಿಲು ಅಷ್ಟೇ, ಎರಡೋ ಒಂದೋ ತಿನ್ಬಿಟ್ರೆ ದೊಡ್ಡ ಆಶ್ಚರ್ಯ. ಈ ಯಾಕೆ ಹಿಂಗೆ ಮಕ್ಕಳು ತಿನ್ನೋರ ಮನೇಲಿ ಹಿಂಗೆ ನೋಡ್ತಾರೆ, ಒಬ್ರೊಬ್ರು ಮನೇಲಿ ಪಾಪ ಏನು ತಿನ್ನೋಕ್ಕಿರಲ್ಲ, ಬಟ್ ಅವು ಚೆನ್ನಾಗಿ ತಿಂತಾರ್ತವೆ. ಈಗ ಕೊಟ್ಟಿದ್ದೆಲ್ಲ ತಿಂತಾರೆ ಊಟಗಳನ್ನ. ನನ್ನ ಮಗ ಏನು ಕೊಟ್ಟರು ಎಲ್ಲ ಇದು ತಿನ್ನಲ್ಲ, ಇದು ತಿನ್ನಲ್ಲ ಅಂತ ಡೌ. ಸಬಾಷ್, ಚೆನ್ನಾಗಿ ಹಾಕೋನೆ ಸುಮ್ಮನೆ ನೋಡಿ ಗೈಸ್. ನಾನು ಹೆಲ್ಪ್ ಮಾಡಿದ್ದೀನಪ್ಪ, ನನಗೂ ಕೊಡಬೇಕು ಕರ್ಜಿಕಾಯಿನ. ಇದರಲ್ಲಿ ಜಾಸ್ತಿ ತಿನ್ನೋದೇ ನಾನು ಅನ್ಸುತ್ತೆ. ಸುನಿ ಒಂಚೂರು ಒತ್ತು ಸುನಿ, ಬಿಡ್ಕೋತಾ ಅದೇ. ಪ್ಲಾಸ್ಟಿಕ್ ಮುಗ್ದೋಗುತ್ತೆ ಸ್ವಲ್ಪ ಹೊತ್ತಿದ್ರೆ ಪ್ರೆಸ್ ಮಾಡಿ ಮಾಡ್ತಾ ಇನ್ನು. ಅಲ್ಲ ಆಮೇಲೆ ಒಂದೊಂದಕ್ಕೆ ಹಾಕೋ. ಇಲ್ಲಿ ನೋಡು, ನೋಡಿ ಇಲ್ಲಿ ಎಣ್ಣೆ ಗಲೀಜಾಗೋತೈತೆ. ನೋಡಿ ಹೆಂಗೆ ಗೊತ್ತಾ ಇನ್ನು. ಅಲ್ಲ ಆಚೆ ಬಂದ್ಮೇಲೆ ಒಂದ್ಸತಿ ಒತ್ತು, ಹಿಂಗೆ ಬಿಡ್ಕೊಂಡ್ರೆ ಒಳಗಡೆ ಎಲ್ಲ ಪೌಡ್ರ್ ಹಾಕೋಯ್ತದೆ. ಯಾವುದೋ ಒಂದು ತೆಳ್ಳಗಿರೋದು ಬಿಡ್ಕೊಂತಾರೆ ಅದು, ನೋಡಿದಲ್ಲ ನೋಡು. ಒಂದು ಕಡ್ಡಿ ಇದೆ ನೋಡೋದು, ಕಡ್ಡಿಲಿ ಆರಾಮಾಗಿ ತಿರುಗುತ್ತದೆ. ಹೌದಾ? ಇದು ಊದದ ಚಿಕ್ಬಿಡುವುದು ಹಂಗೆ. ಹಂಗೆಲ್ಲ ಚುಚ್ಚಬಾರ್ದು, ಒಳಗೆ ಎಣ್ಣೆ ಹೋಗ್ಬಿಡ್ತಾವಾಗ. ಓಕೆ ಗೈಸ್, ನಮ್ಮ ಕರ್ಜಿಕಾಯಿ ಸ್ಟೋರಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆಗುತ್ತೆ, ಎಷ್ಟಾಗ್ಬೋದು? ಒಂದು 50 ಕರ್ಜಿಕಾಯಿ ಆಗುತ್ತೆ. ನಮ್ಮ ಮತ್ತೆ ಒಂದು 25 ಆಗ್ಬೋದಲ್ವ ಅಮ್ಮ ಅಂದರು. ಇಲ್ಲಿ ನೋಡ್ರಿ 50 ಡಬಲ್ದ ಕರ್ಜಿಕಾಯಿ ಆಗ್ಬಿಟ್ಟಿದೆ. ಕೊಬ್ಬರಿ ನೋಡ್ಬಿಟ್ಟು ನೀನು ಮತ್ತೆ ಕೇಳಂಗಿಲ್ಲ ಈ ವರ್ಷ 2026. ಇನ್ನು ಕೇಳೋದು ಇದು ಒಂದೇನೆ ಅನ್ಸುತ್ತೆ ಅಲ್ವಾ ಸುಮ್ಮನೆ? ಹಬ್ಬ ಮಾಡಿದ್ರೆ 3 ದಿನಕ್ಕೆ ಮುಗಿಸೋರು. ಆಮೇಲೆ ಬಿಟ್ಟರೆ ರವೆ ಉಂಡೆ ಕೇಳ್ತಾನೆ, ಎರಡೇ ಕೇಳೋದು, ಇನ್ನೇನು ಕೇಳ. ಇವಾಗಲೇ ಸ್ವಲ್ಪ ಕಮ್ಮಿ ಆಗಿದೆ. ಈ ಪ್ಲೇಟಲ್ಲಿ ಇಡೋ ಸುನಿ, ಅಲ್ಲೆಲ್ಲ ಇಟ್ಬೋಣ. ಹಿಡ್ಕೊ. ಜಾಮೂನು ಕೆಲಸ ರಸ ಇರೋದು ಇಷ್ಟು ತಪ್ಪಲೆ ಮಾಡಿಕ್ಕಿದ್ರೆ ಇಷ್ಟೇ ರಸ ಎಲ್ಲರೂ ತಿಂತಾ ಇದೆಯಾ? ಹಾಂ ತಿನ್ನು. ಏನೇ ಯಾಕೆ ಬಂದಿದ್ದೆ ಮೇಲೆ? ಯಾಕೆ ವೀರು ಟೆಂಟ್ ಹೌಸಲ್ಲಿ ಆಟ ಆಡೋಕ್ಕೆ ಬಂದಿದ್ದೇನೆ? ಎಲ್ಲಿ ಬಂದಿಲ್ಲಪ್ಪ ವೀರು ಅವಳು? ಯಾಕೆ ಬಂದಿದ್ಲು ಕೇಳು, ಯಾಕೆ ಬಂದಿದ್ಲು ಅಂತ. ಯಾಕೆ ಬಂದಿದ್ದೆ?
ಓಕೆ ಗಾಯ್ಸ್, ಇವತ್ತು ನಾನು ನನ್ನ ಮಿನಿ ಮೇಕಪ್ ಕಿಟ್ಟಲ್ಲಿ ಏನಿದೆ ಅಂತ ಹೇಳ್ತೀನಿ. ನನ್ನ ಹತ್ರ ನೋಡಿ ಇದೊಂದು ಚಿಕ್ಕದು ಮೇಕಪ್ ಕಿಟ್ ಇಷ್ಟೇ ಇರೋದು. ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಒಂದು ಡಾಟ್ ಆ್ಯಂಡ್ ಕೀದು ಸನ್ಸ್ಕ್ರೀನ್, ಟಿಂಟೆಡ್ ಸನ್ಸ್ಕ್ರೀನ್. ಇದು SPF 50 ಇರುತ್ತೆ. ಇವಾಗ ಬೇಕೇ ಬೇಕು, ಡೈಲಿ ವೇರ್ ಇದು. ತುಂಬ ಚೆನ್ನಾಗಿದೆ. ಶೇಡ್ ಬಂದ್ಬಿಟ್ಟು ನಂಬರ್ 3 ಸ್ಯಾಂಡ್ ಇದು. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದಾದಮೇಲೆ ಒಂದು ಬ್ಲಷ್, ಆಮೇಲೆ ಫೇಸಸ್ ಕೆನಡಾದು CC ಟಿಂಟ್ ಇದು ಅಷ್ಟೇ 5 in 1 ಗ್ಲೋ ಕೊಡುತ್ತೆ, ಚೆನ್ನಾಗಿರುತ್ತೆ ನಿಮಗೆ. ಅದಾದಮೇಲೆ ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀನಿ, ಅದೂ ಕೂಡ ತುಂಬ ಚೆನ್ನಾಗಿದೆ. ಇದು ಸಿಕ್ಕಿಲ್ಲ ಅಂದರೆ ನಾನು ಸ್ವಿಸ್ ಬ್ಯೂಟಿದಾದರೂ ತೋರಿಸ್ತೀನಿ ನಿಮಗೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ಫೇಸಸ್ ಕೆನಡಾದು ಲಿಪ್ಸ್ಟಿಕ್, ಇದು ಅಷ್ಟೇ ಕಾಂಫಿ ಮ್ಯಾಟ್ ವಾವ್, ಇದು ಅಷ್ಟೇ ನ್ಯೂ ಶೇಡ್, ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಒಂದು ಕನ್ಸೀಲರ್, ನಿಮಗೆ ಮಾರ್ಕ್ಸ್ ಜಾಸ್ತಿ ಇದೆ ಅಂದರೆ ನೋಡ್ಬೋದು, ಫುಲ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಇದು ಒಂದು ನನ್ನ ಫೇವ್ರೆಟ್. ಆ್ಯಂಡ್ ಇನ್ನೊಂದು ಲಿಪ್ ಬಾಮ್. ಸೊ ಇಷ್ಟೇ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್. ಇದನ್ನೆಲ್ಲ ನಾನು ಲಿಂಕ್ ಮಾಡಿರ್ತೀನಿ. ಈ ಎಲ್ಲ ಪ್ರಾಡಕ್ಟು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಮೆಝಾನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮತ್ತು ಪ್ರೈಮ್ ಮೆಂಬರ್ ಆಗಿದ್ದರೆ ಅದೆಲ್ಲ ನಿಮಗೆ ಆಫರ್ಸ್ ಇರುತ್ತೆ. ಅದ್ರ ಬಿಟ್ಟು ನಿಮಗೆ ಒಳ್ಳೆ ಸನ್ಸ್ಕ್ರೀನ್, ಇನ್ನೊಂದು SPF 60, ಬಾಡಿಗೆಲ್ಲ ಮಿಸ್ಟ್ ಥರ ಬೇಕು ಅಂದರೆ ಸ್ಪ್ರೇ ಟೈಪಲ್ಲಿ ಇದನ್ನು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಇಷ್ಟಿದ್ರೂ ಸಾಕು SPF 50. ಆಚೆ ಹೋಗ್ತೀನಿ ಕೈ ಕಾಲಿಗೆಲ್ಲನೂ ಬೇಕು ಅಂದರೆ ನೀವು ಇದನ್ನು ಹಾಕೊಬೋದು. ಸೊ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೈ ಮಾಡಿ. ಶೇರ್ ಮಾಡಿ. ಇವಾಗ ಮಾಡೋಣ ರೈಸ್ ತಿಂದ್ರ ನೀವು ಅಲ್ಲಿ? ನಾವು ಮಾಡೇ ಇಲ್ಲ. ಅವನು ಬೆಳಗ್ಗೆಯಿಂದ ಹೋಟ್ಲಲ್ಲೇ ನಡೀತಾ ಇದೆ, ಇಡ್ಲಿ ಅದು ಇದು. ನನಗೂ ಹಂಗೆ ಅನಿಸ್ತಾ ಇತ್ತು, ಹಿಂದಕ್ಕೆ ಹಿಂಗೆ ದಬ್ಬಕ್ಕೆ ಅಂದ್ಬಿಟ್ರೆ ಕಿಚನ್ ನೋಡು. ಏನಾಯ್ತು ನಿಂಗೆ? ಕೊಡಲ್ಲ ನೀರು ಒಂದ್ಸಲ ಕೊಟ್ಬಿಡಕಂದ. ಕೊಡು ವೀರು, ಒಂದು 5 minutes ಕೊಡು. ಅವಳಿಗೆ 5 minutes, ನಿಂಗೆ 5 minutes ಕೊಡು. ಕೊಡ್ತಾಳೆ, ಕೊಡು ವಾಪಸ್. ನೋಡ್ಬಿಟ್ಟು ಕೊಡ್ತಾಳಂತೆ, ಕೊಡು ಕೊಡುಮ್ಮ. ನೀನು ಇದಿತ್ಕೋ, ಈ ಟ್ರಕ್ ಎತ್ಕೋ, ಗ್ರೀನ್ ದೊಡ್ಡದು, ಅದಕ್ಕಿಂತ ದೊಡ್ಡದು ಅದು ಎತ್ಕೋ. ಅದು ಅದೇ ಥರ ಆಗುತ್ತೆ. ಪ್ರೆಸ್ ಮಾಡು ಸೈಡಲ್ಲಿ, ಆ ಕಡೆ ನೋಡಲ್ಲಿ. ಪ್ರೆಸ್ ಮಾಡು. ಸೇಮ್ ಅಲ್ಲ, ಅವನು ಹಂಗೆ ಅಲ್ವಾ, ಎಲ್ಲೋದ್ರಿ ಮಕ್ಕಂಗೆ. ನೋಡಿದ್ರಲ್ಲ, ಅದಿತಿ, ಅವಿಷ್ಕಾ, ವೀಣಾ ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ಒಂದು ಬೇಜಾರು ಏನಂದರೆ ಜಾಸ್ತಿ ಹೊತ್ತಿರಲಿಲ್ಲ, ಅವರು ಒಂದು 1/2 hour ಇದ್ರಷ್ಟೇ. ಅಲ್ಲೇ ಅವ್ರ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಬನ್ನೇರುಘಟ್ಟ ನಿಯರ್ ಬಂದಿದ್ರಂತೆ. ಹಾಗಾಗಿ ಹಂಗೆ ನಮ್ಮ ಮನೆಗೆ ಕೂಡ ಬಂದರು. ಬಂದಾಗೆ ಸಂಜೆ ಆಗೋಗಿತ್ತು, 7-7:30 ಆಗೋಗಿತ್ತು. ಒಂದು 1/2 hour ಇದ್ದು ಮತ್ತೆ ಹೊರಟ್ರು. ಯಾಕಂದರೆ ಅವ್ರ ಮನೆ ಇರೋದೇ ಒಂದಿಕ್ಕು, ನಾವಿರೋದೇ ಒಂದಿಕ್ಕು. ಪಾಪ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ 1-1.5 hour ಡ್ರೈವ್ ಆಗಿಬಿಡುತ್ತೆ. ಅದು ಟ್ರಾಫಿಕ್ ಎಲ್ಲ ಇದ್ದರೆ ನಿಮಗೆ ಗೊತ್ತಲ್ವ, ಇನ್ನೂ ಲೇಟು. ಹಾಗಾಗಿ ಜಾಸ್ತಿ ಹೊತ್ತಿರಲಿಲ್ಲ. ಇನ್ನೊಂದು ದಿನ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿ ಹೊರಟರು. ಖುಷಿ ಆಯಿತು ಅವ್ರು ಬಂದಿದ್ದು, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಎಲ್ಲ ಎಷ್ಟು ಹೂವು ಸಿಕ್ಕೈತೆ ನೋಡಿ ಗ್ಯಾಸ್. ನಮ್ಮ ಮನೆ ಮುಂದೆ ಇರೋ ಸಂಖ್ಯೆ ಹೂವನ ನನ್ನ ಗಂಡ ಸಾಹಸ ಮಾಡಿ ಮರ ಎಲ್ಲ ಹತ್ತಿ ಕಿತ್ತಿದ್ದಾನೆ. ವೀಡಿಯೋ ಮಾಡಲಿಲ್ಲ, ಫೋನ್ ಒಳಗಿಟ್ಟು ಹೊಂಟೋಗ್ಬಿಟ್ಟಿದೆ. ಹೆಂಗಿತ್ತು ಬೇಬಿ ಮರ ಹತ್ತಿದೆ ಎಕ್ಸ್ಪೀರಿಯೆನ್ಸು? ಕಾಂಪೌಂಡ್ ಹತ್ತಿ ಮರ ಕಿತ್ತಿದ್ಯಾ? ಇದು ವಾಪಿಚ್ಕಾಯಿ ಬೇರೆ ಕಿತ್ತಿದ್ದಲ್ಲ, ಅದು ನಮ್ಮ ಮಗ ಅಪ್ಪ ಇಬ್ರು ಹೆಂಗಿತ್ತ ತಿಂದಿದ್ದು? ಚೆನ್ನಾಗಿತ್ತು. ಬೇಕಾ ಇನ್ನೊಂಚೂರು? ತಿಂತೀಯಾ? ಹಾಂ, ಪಪ್ಪನ ಕೇಳು. ಚೆನ್ನಾಗ ಒಂದಷ್ಟು ಇದರ ಆಗೋಗ ಅರಳ್ಬಿಟ್ಟವು. ಇದು ಚೆನ್ನಾಗಿ ಮನೆ ಫುಲ್ಲು ಗಮ್ಮನತ್ತೆ ಈಗ, ಗಮ್ಮ ಗಮ್ಮ.
ಚಿಕ್ಕದಾಗ್ಬಿಟ್ಟೈತದು. ಇವನು ಪಾಪು ಇದ್ದಾಗ ತೊಗೊಂಡೆ. ಇದೆಲ್ಲ ಬರೀ ಸಮ್ಮರಲ್ಲಿ ತಂಗಿದ್ದು. ಫಿಶ್ ಇಡಿ ನೋಡೋಣ ಹೆಂಗೆ ಹಿಡಿತೀಯ. ಫಿಶ್ ಹಿಡಿಯೋ ಅಕ್ಕ, ಇದ್ರಲ್ಲಿ ಹಿಡಿ, ಕೋಲ್ ಹಿಡ್ಕೊಂಡು. 5 ಮಿನಿಟ್ಸ್ ಅಷ್ಟೇ, ಸ್ನಾನ ಮಾಡೋಕ್ಕೆ ಬರಬೇಕು ಇದ್ಬಿಟ್ಟು. ಓಕೆ? ಹಿಡಿ ಫಿಶ್. ಕೈ ಬಿಡ ಕಳ್ಳ. ಚಿಕ್ಕ ಫಿಶ್ ಹಿಡಿ. ಹಂಗಲ್ಲ, ಹಂಗೆ ಹಿಡಿಬೇಕು, ನೀನು ಕೈ ಹಿಡ್ಕೊಬಾರ್ದು. ಅಲ್ಲೊಂದು ಇದೆಯಲ್ಲ ಬ್ಲೂ ಫಿಶ್. ನೀನು ಕೈ ಹಿಡ್ಕೊಬಾರ್ದು. ಒಂದು ರೈಮ್ಸ್ ಹೇಳ್ಬಿಡಪ್ಪ. 5 ಲಿಟಲ್ ಮಂಕಿ ಹೇಳು. ಜೋರಾಗಿ ಹೇಳಲ್ಲ ನೀನು. ಮ್ಯಾಮ್ ಅಂದರೆ ಏನು ಅರ್ಥನೇ ಆಗಲ್ಲ. ಕ್ಲೀನಾಗಿ ಹೇಳು, ಜೋರಾಗಿ ಹೇಳು, ಇಲ್ಲ ಎತ್ಕೊಬಿಡ್ತೀನಿ, ವಾಪಸ್ ಈಸ್ಕೊಬಿಡ್ತೀನಿ. ಹೇಳು. 5 ಲಿಟಲ್ ಜೋರಾಗಿ ಹೇಳು. ಮಾಮ ಕಾಲ್ಡ್ ಡಾಡ. ಅದ್ರಲ್ಲಿ ಇನ್ನೇನಿಲ್ವೋ? ಇನ್ನೇನಿಲ್ಲ ನೋಡು. ಯಾವುದು? ಇದನ್ನ ನೀರಿಗೆ ಹಾಕಂಗಿಲ್ಲ. ಇಲ್ಲ ಅದು ನೀರಿಗೆ ಹಾಕ್ಬಾರ್ದಪ್ಪ, ಹಾಳಾಗುತ್ತೆ. ಅಷ್ಟು ಮಾತ್ರ ಆಡೋದಷ್ಟೇ. ಅದು ಕೆಟ್ಟೋಗಿದೆ, ಅದು ರಿಪೇರಿ ಮಾಡಬೇಕು. ಶೆಲ್ಲಿಲ್ಲ, ಚಾರ್ಜ್ ಹಾಕ್ಬೇಕದು. ಆಮೇಲೆ ಚಾರ್ಜ್ ಹಾಕೋಣ. ಚಾರ್ಜ್ ಹಾಕೋಣ ಬಿಡು. ಆಟಾಡು. ಮುಳುಗು. ಹೆಂಗೆ ಮುಳುಗೋದು? ಮುಳುಗು. ಎಲ್ಲಿ ಮುಳುಗೆ ಇಲ್ಲ. ಇದು ಚಿಚ್ಚದಾ? ಹಂಗೆ ಮಲ್ಕೊ.